ब्लॉग्स येस रन 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 अरे कॉन्सर्ट चालू आता ಲೋಕದ ಕಾಳಜಿ ಮಾಡ್ತೀನಂತಿ ನಿಂಗ್ಯಾರ್ ಬ್ಯಾಡ ಅಂತಾರ ಮಾಡಪ್ಪ ಚಿಂತಿ ಸೊ ನಾವಿವತ್ತು ರಘು ದೀಕ್ಷಿತನ್ ಕಾನ್ಸರ್ಟಿಗೆ ಹೊಂಟೀವಿ. ಸೊ ನಾನು ಸುಜಯ್ ರಘು ದೀಕ್ಷಿತನ್ ಭಾಳ ಫ್ಯಾನ್ಸ್ ಇದೀವಿ. ಆಮೇಲೆ ಐ ಥಿಂಕ್ ಕಾಲೇಜ್ನಾಗಿದ್ದಾಗ ನಾ ಫಸ್ಟ್ ಟೈಮ್ ರಘು ದೀಕ್ಷಿತಂದು ಕಾನ್ಸರ್ಟ್ ನೋಡಿದ್ದೆ. ನಮ್ಮ ಕಾಲೇಜಿಗೆ ಬಂದಿದ್ದಾವ ಅವಾಗ ಹೊಸದಾಗಿತ್ತು ಅವ್ರ ಬ್ಯಾಂಡ್ ರಘು ದೀಕ್ಷಿತ್ ಪ್ರಾಜೆಕ್ಟ್ ಅಂತ ಹೇಳಿ. ಈಗ ನಾವು ಹೋಟೆಲ್ ನವೀನ್ ಹುಬ್ಳಿ ಒಳಗೆ ಅಲ್ಲೇ ಒಂದು ರಘು ದೀಕ್ಷಿತ್ ಕಾನ್ಸರ್ಟ್ ಅದ. ಬರೀ ಕಾನ್ಸರ್ಟ್ ಅಷ್ಟೇ ಇಲ್ಲ, ಪ್ರಾಣೇಶ್ ಅವ್ರದ್ದು ಸ್ಟ್ಯಾಂಡಪ್ ಕಾಮಿಡಿನೂ ಅದ. ಸೊ ನಾವು ಒಳಗೆ ಹೋಗಿ ಎಲ್ಲ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ತೀವಿ, ಬರ್ರಿ ನಮ್ಮ ಜೊತೆ. ಬೇಬಿ ಜೊತೆಗೆ ಕಾನ್ಸರ್ಟಿಗೆ ಹೋಗೋದು ಹಾಗಿರಿಲ್ಲ, ಭಾಳ ಪ್ರಿಪ್ರೇಷನ್ ಮಾಡ್ಕೊಂಡು ಹೊಂಟೇವಿ. ಅದ್ರ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇವು ಇಯರ್ ಮಫ್ಸ್, ಸೊ ದ್ಯಾಟ್ ಅವ ಅಲ್ಲಿ ಸ್ಪೀಕರ್ ಅದು ಇರ್ತಾವಲ್ಲ ಭಾಳ ಕಿವಿಗೆ ಇದು ಆಗಬಾರ್ದು, ತ್ರಾಸ ಆಗಬಾರ್ದು ಅಂಥೇಳಿ. ಅದನ್ನು ಬಿಟ್ರೆ ನೀರು, ಆಮೇಲೆ ಒಂದು ಡ್ರೈ ಫ್ರೂಟ್ಸ್, ಒಂದೆರಡು ಲಡ್ಡು, ಆಮೇಲೆ ಡೈಪರ್ಸು, ಆಮೇಲೆ ಚೇಂಜಿಂಗ್ ಮ್ಯಾಟ್ ಜಸ್ಟ್ ಇನ್ ಕೇಸ್. ನೀರಂತೂ ನಮ್ಮ ಸಲುವಾಗೂ ತೊಗೊಂಡೇವು ನಾವು. ಸೊ ಇವೆಲ್ಲ, ಆಮೇಲೆ ಮಾಸ್ಕಿಟೋದು ಒಂದು ರೋಲ್ ಆನ್ ತೊಗೊಂಡೇನಿ. ಫುಲ್ಲಿ ಪ್ರಿಪೇರ್ಡ್. ಆ್ಯಂಡ್ ನಶು ನೀ ಏನು ಮಾತಾಡ್ತಿದ್ದಿ, ಅರ್ಜುನ್ಗೂ ಏನೋ ಹೇಳೋದದ ಅಂತ ಬೇಡ. ನಮ್ಮ ಪಾಸಸ್ಸಿಂದ ಒಂದು ಇನ್ನೊಂದು ಅಡ್ವೆಂಚರ್ ಅದ ಈಗ. ಬಿಕಾಸ್ ಪಾಸ್ ಒಬ್ರು ಕಾಂಟ್ಯಾಕ್ಟ್ ಕಡೆಯಿಂದ ಬುಕ್ ಆದವು, ಬಟ್ ಫಿಸಿಕಲ್ ಪಾಸ್ ಏನು ಬೇಕಲ್ಲ ಅದಿನ್ನೂ ನಮ್ಮ ಕಡೆ ಬಂದಿಲ್ಲ. ಸೊ ಅದು ಅಲ್ಲೇ ಹೋಗಿ ಒಬ್ರು ಪರ್ಸನ್ ಕಡೆ ಪಿಕಪ್ ಮಾಡ್ಬೇಕು ನಾವು. ಅಲ್ಲಿ ಗದ್ಲಾಗ ಹೆಂಗೆ ಆಗ್ತದೆ ಏನಾಗ್ತದೆ ನನಗೂ ಗೊತ್ತಿಲ್ಲ. ಸೊ ಅದನ್ನು ನೋಡ್ಬೇಕೀಗ. ಹೋಪ್ಫುಲಿ ಹೋದ ಕೂಡಲೇ ಸ್ಮೂತಾಗಿ ಎಲ್ಲನೂ ಆಗ್ತದಂತ ನನಗೆ ಅನ್ನಿಸ್ತದೆ. ಖರೆ ಅದ ಒಂದು ಸ್ವಲ್ಪ ಟಿಕೆಟ್ ಇವೆಲ್ಲ ಪಾಸ್ ಬುಕ್ ಮಾಡಬೇಕಾದ್ರೆ, ಎಸ್ಪೆಷಲಿ ಇನ್ ಪರ್ಸನ್ ಯಾರ್ದಾರ ಕಾಂಟ್ಯಾಕ್ಟ್ ಒಳಗೆ ಇದ್ದವ್ರನ್ನ ಬುಕ್ ಮಾಡ್ಬೇಕಂದ್ರೆ ಕೇರ್ಫುಲ್ಲಾಗಿ ಮಾಡ್ಬೇಕು ನಾವು. ಅಂಥ ಟೈಮ್ನಾಗ ಆನ್ಲೈನ್ ಬುಕ್ ಮಾಡೋದು ನನಗಂತೂ ಬೆಸ್ಟ್ ಅನ್ನಿಸ್ತದೆ. ಆನ್ಲೈನ್ ಪಾಸು ವಿತ್ QR ಕೋಡ್ ಎಲ್ಲ ಸಿಕ್ಬಿಡ್ತಾವ, ಅವ ತೊಗೊಳೋದು ಬೆಸ್ಟ್ ಅಂತ ಅನ್ನಿಸ್ತದೆ ನನಗೆ. ಸೊ ಇದೊಂದು ಟಿಪ್ ಅಂತ ನೀವು ತೊಗೋರಿ. ಅಕಸ್ಮಾತ್ ಆಪ್ಷನ್ ಇತ್ತು ಆನ್ಲೈನ್, ಆಲ್ವೇಸ್ ಗೋ ಫಾರ್ ಆನ್ಲೈನ್. ಕಾರ್ ಪಾರ್ಕಿಂಗ್ ಭಾಳ ಅದ. ಹಾಂ, ಎಕ್ಸೈಟೆಡ್. ನಾನು ಸ್ವಲ್ಪ ಪಾಸ್ ಕೈಯಾಗ ಬರ್ಬೇಕಾ ಚೂರು ಇದು ಇದೆಯೇನು? ಹಾಂ, ಕೈಯಾಗ ಬಂದ ಕೂಡಲೇ ಮತ್ತೆ ಜಾಸ್ತಿ ಎಕ್ಸೈಟ್ಮೆಂಟ್. ಇಲ್ಲ, ಸಿಕ್ತತು ಸಾವಕಾಶ ಹೋಗ ನೋಡ್ಕೊಂಡು. ನವೀನ್ ಹೋಟೆಲ್ ಬಂದು ಮುಟ್ಟಿವಿ ನಾವೀಗ. ಈಗ ಅದಿತಿಂದ ಟಾಸ್ಕ್ ಏನಂತಂದ್ರೆ ಆಕಿನ ಫ್ರೆಂಡಿಗೆ ಫೋನ್ ಮಾಡಬೇಕು. ಫೋನ್ ಮಾಡಿ ನಮ್ಮದು ಪಾಸ್ ಕೈಯಾಗ ತೊಗೊಬೇಕು. ಅದಿತಿ ಹೌದು, ನಾನು ಫುಲ್ ಎಂಜಾಯ್ ಮಾಡಾಮಿದ್ದೀನಿ ಇದನ್ನು. ಸಿಕ್ತು ಮಾಡಿದ್ಲಲ್ಲ. ಎಸ್, 5ಕ್ಕೆ ಅಂತ ಹೇಳಿದ್ರು. ಈಗ ನಾವು ಚಲೋ ಆಯ್ತು. ಒಂಚೂರು ಕತ್ಲಿ ಆದ ಕೋಳೆ ಇನ್ನೂ ಮಜಾ ಬರ್ತದೆ. ಅದಿತಿ ಈಗ ಕಾಲ್ ಮಾಡ್ಲಿಕ್ಕತ್ತಾಳ. ಹಾಯ್ ಅನುರಾಧ, ನಾ ಅದಿತಿ. ಯಾವ ಕಡೆ ಬರ್ಲಿರೋಣ ನೋಡ್ದಿ? ಅಲ್ಲಿ ಪಾಸಸ್ ನೀವೇ ಇಟ್ಕೊಳ್ರಿ. ಒಂದು ಫೋಟೋ ತಗೋತೇನೆ. ಫೋಟೋ ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ಲಾಗಿಂಗ್, ಎಸ್. ಬ್ಲಾಗ್ಸ್, ಎಸ್. ಥ್ಯಾಂಕ್ ಯು. ಓಕೆ, ಫೈನಲಿ ಸಿಕ್ಕು. ಎಸ್. ಅಲ್ಲಿ ಹೋದ ಕೂಡಲೇ ಆ್ಯಕ್ಚುಲಿ ಬುಕ್ ಮಾಡಿದ್ದು ಅವ್ರು ಯಾರ್ದೋ ಕಡೆ ಸ್ಪೆಷಲ್ ಎನ್ವೆಲಪ್ ನಮ್ಮ ಹೆಸರು ಬರೆದು ಅವ್ರು ಬ್ಯಾಕ್ಪ್ಯಾಕ್ನಾಗ ಇಟ್ಕೊಂಡಿದ್ರು ಅವರು. ಅಲ್ಲಿ ಹೋದ ಕೂಡಲೇ ವಾಲಂಟಿಯರ್ಸು ಅಂತೆಲ್ಲ ಚಾಲು ಮಾಡಿದ್ರು. ನನಗೂ ಹಿಂಗ್ಯಾಕೆ ಮಾಡ್ಲಿಕತ್ತಾರ ಇವ್ರು ಅಂತ ಅನ್ನಿಸ್ತು. ಬಟ್ ಅವ ಇನ್ನೊಬ್ಬ ಮೇನ್ ಪರ್ಸನ್ ಬಂದು ಕರ್ಕೊಂಡು ಹೋಗಿ ಸ್ಪೆಷಲಿ ಸೇಫಾಗಿ ಇಟ್ಕೊಂಡಿದ್ರು, ಕೊಟ್ಟರು. ಸೊ ನಾವು ಐ ಆಮ್ ಎಕ್ಸೈಟೆಡ್. ಎಸ್.
ಇದು ನವೀನ್ ಹೋಟೆಲ್ ಒಳಗೆ ಇಲ್ಲಿ ಲೇಕ್ ಸೈಡ್ ರೆಸ್ಟೋರೆಂಟ್ ಅಂತದ. ಚಲೋ ಅದ. ನಾವು ಲಾಸ್ಟ್ ಟೈಮ್ ಇಲ್ಲೇ ನ್ಯೂ ಇಯರ್ದು ಪಾರ್ಟಿಗೆ ಬಂದಿದ್ವಿ. ಸೊ ಇದು ಲೇಕ್ ಸೈಡ್ ರೆಸ್ಟೋರೆಂಟ್ದು ಆಜು ಬಾಜು ಏನದಲ್ಲ ಅದು ಫ್ರೀ ಸ್ಪೇಸ್ ಅದ. ಸೊ ಅಂಥಲ್ಲಿನ ನಂಗೆ ಅನ್ಸೋ ಮಟ್ಟಿಗೆ ಇದು ಕಾನ್ಸರ್ಟ್ ರಘು ದೀಕ್ಷಿತಂದು ಮತ್ತು ಪ್ರಾಣೇಶ್ ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಅದಲ್ಲ ಅದು ಅಲ್ಲೇ ಅದ ಅಂತ ನಂಗೆ ಅನ್ನಿಸ್ತದ. ಅದೇ ಐ ಥಿಂಕ್ ನಾವು ಪ್ರಾಣೇಶ್ ಅವ್ರದ್ದು ಮಿಸ್ ಮಾಡಿದ್ವಿ. ಈಗ ರಘು ದೀಕ್ಷಿತ್ 15 ಮಿನಿಟ್ಸ್ನಾಗ ಸ್ಟೇಜ್ ಮೇಲೆ 15 ಮಿನಿಟ್ಸ್ ಮೇಲೆ ಹಾಂ ಐ ಥಿಂಕ್ ಯಾಕೋ ನಂಗೆ ಆವಾಜ್ ಕೇಳಿದ್ರೆ ಇನ್ನೂ ನಡೆದು ಅನ್ಸುತ್ತೆ. ಏನೋ ನಡೆದು ಅನಿಸ್ತದೆ. ಅವ್ರದ್ದು ಆಕ್ಸೆಂಟ್ನಾಗ ಗೊತ್ತಾಗ್ತಿಲ್ಲ. ಪ್ರಾಣೇಶ್ ಅವ್ರ ಶೋ ನಡೆದ ಇನ್ನು ಇಲ್ಲಿದು ಒಂದು ಆಡಿಯನ್ಸ್ ಮತ್ತು ಮಂದಿ ಎಲ್ಲರೂ ಇದ್ದದ್ದು ಕಾನ್ಸರ್ಟ್ ಎಂಜಾಯ್ ಮಾಡೋದ್ರದ್ದು ಮಜಾನ ಬೇರೆ ಅಲ್ಲ. ಅರ್ಜುನ್ ಇದ್ದಾವಂತ ಅಂದ್ಕೊಳ್ಳಿ ನಾವು ಎಕ್ದಮ್ ಲಾಸ್ಟ್ ತಗೊಂಡಿವಿ. ಭಾಳ ಆರಾಮದ ಮತ್ತು ಅಲ್ಲೇನ ತಿನ್ಲಿಕ್ಕೇನು ಸೆಕ್ಷನ್ ಅಲ್ಲೇ ಅದ. ಸೊ ನಮ್ಗೆ ಇಲ್ಲೇ ತಿನ್ಕೋತ ನಾವು 3 ಮಂದಿ ಇಲ್ಲೇ ಎಂಜಾಯ್ ಮಾಡ್ಕೋತ ಕೂಡ್ತೀವಿ. ಇನ್ನ ಪ್ರಾಣೇಶ್ ಅವ್ರದ್ದು ಶೋ ನಡೆದದ. ಆಮೇಲೆ ಇಲ್ಲೇ ಲೇಕ್ನು ಅದ, ಈ ಕಡೆ ಸೈಡ್ ಲೇಕ್ ಅದ. ವಿಲ್ ಹ್ಯಾವ್ ಅ ಫನ್ ಟೈಮ್, ರಿಲ್ಯಾಕ್ಸ್ಡ್ ಈವ್ನಿಂಗ್. एक के ऊपर एक रख सकते हो क्या? हाँ ಥ್ಯಾಂಕ್ ಯು. ರಘು ದೀಕ್ಷಿತ್ ಒಂದು ಶೋ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದ. ಅದಕ್ಕಿಂತ ಮೊದಲಕ್ಕೆ ಒಂದು ಸ್ವಲ್ಪ ಪೇಟ್ ಪೂಜಾ ಮಾಡಿದ್ರೆ ಆತಂತ ಹೇಳಿ ಒಂದು ಆಲೂ ಬರ್ಗರ್, ಆಲೂ ಟಿಕ್ಕಿ ಬರ್ಗರ್, ಆಮೇಲೆ ಒಂದು ಚಿಲ್ಲಿ ಪನೀರ್ ರೋಲ್ ತೊಗೊಂಡಿವಿ ನಾನು ಅದಿತಿ. ಬಿಟ್ಲು ದೇವ್ ಕಂಡಂಗ ಆಗ್ತಾವ. ಹಿಂದಕ್ಕೆ ಮಾಡ್ಕೊಂಡಾಗ ಸ್ವಲ್ಪ ಹುಡುಗಿ ಕಣ್ಣು ಮೂಗು ಬೇರೆ ಕಾಣ್ತಾವ. ಓ ಹೇಳಿ ಮೇಡಮ್, ಇವತ್ತು ಹುಬ್ಳಿ ತುಂಬಾ ದೊಡ್ಡ ಕಾರ್ಯಕ್ರಮ ಇದೆ ಯಾರೆಲ್ಲರೂ ಇಷ್ಟು ಜನ ಸೇರಿದ್ದಾರೆ. ಆಲೂ ಟಿಕ್ಕಿ ಬರ್ಗರ್ ಯಾವ ಅಡಿಗೆ 50 ರೂಪೀಸ್. 17 ವರ್ಷ 18 ವರ್ಷಕ್ಕೆ ನಾನು ಇವತ್ತು ಅವ್ರಿಗೆಲ್ಲ ಏನ್ ಶಬ್ದ ಹಿಂದೆ ನಿಮಗೆ ಪ್ರಾಣೇಶ್ ಅವ್ರದ್ದು ಜೋಕ್ಸ್ ಕೇಳ್ಕೋತ ನಾನೀಗ ಚಿಲ್ಲಿ ಪನೀರ್ ರೋಲ್ ಟ್ರೈ ಮಾಡ್ತೇನೆ. ರಕ್ತ ಕೂಳ್ ಕುದಿದಂತೆ ಕಥಕಥನೆ ಕುದಿಯಿತು, ಕೊತಕೊತನೆ ಕುದಿಯಿತು. ಬ್ರಹ್ಮ ಶಬ್ದ ಅದು, ಕಥಕಥ. ಓ ವೆರಿ ಗುಡ್. ಆಕ್ಚುಲಿ ಅವನ್ನ ಬಿಸಿ ಮಾಡಿದ್ರ ಸರ್ ಎಷ್ಟು ಬಿಸಿ ಏನಿಲ್ಲ, ನೋಡಿ. ಬಟ್ ಚಲೋ ಅದ. 4 ಜನರಿಗೆ ಅಡಿಗೆ ಆದ್ರೆ ಒಂದು ಬಬಲ್ಸ್ ಬರ್ಲಿಲ್ಲ ಅಂದ್ರೆ ಕೈ ಇಟ್ಟು ನೋಡ್ಬೇಕು. ಅವಾಗ ಮ್ಯಾಲ ಅಡ್ವರ್ಟೈಸ್ ಮಾಡಿ ಸುಟ್ಟ ಕಾಯಕ್ಕೆ ಬಳಸಿ ಬರ್ಲ. ಆಮೇಲೆ ಅದ್ರಲ್ಲಿ ವೆಟ್ ರೈಸ್ ಹಾಕ್ಬೇಕು. ಬಿಗ್ ಸ್ಪೂನ್ ನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡ್ತಾ ಹೋಗ್ಬೇಕು. ಇದು ಬ್ರೌನಿ ನೋಡ. I take this opportunity to thank all our sponsors and the partners and all team members present, buying the donor passes and being present here with us for the show. I wish you will have a great time enjoying the entire show tonight. We, the team Sapnoti Udan, have ensured to give the best time. Will be utilized. ಅರ್ಜುನ್ ಫುಲ್ ಎಂಜಾಯ್ ಮಾಡ್ಲಿಕ್ಕೆ ತಾನಿಲ್ಲೇ. ಅವನಿಗೂ ಚೇಂಜ್ ಆಗ್ತದ. ರಗಡಷ್ಟು ಮಂದಿ ಜೊತೆ ಅವನು ಅಲ್ಲೇ ಇಲ್ಲೇ ಓಡಾಡ್ಲಿಕ್ಕೆ ತಾನೆ. He is having fun. So ladies and gentlemen, So I'm going to enjoy my mango mousse. we should all ಚಲೋ ಗುಡ್. ಎಲ್ಲ ಬರೀ 50 ರೂಪೀಸ್ ಅದ. ಇದು ಮೋರ್ ದೆನ್ ವರ್ತ್ ಅಲ್ಲ. ಅಲ್ಲಿ ಕಾನ್ಸರ್ಟ್ ಚಾಲೂ ಆತ. ರಘು ದೀಕ್ಷಿತ್ ಪ್ರಾಜೆಕ್ಟ್ ಬಂದಾರ ಆನ್ ದ ಸ್ಟೇಜ್. ಓಪನಿಂಗ್ ಆಗ್ತದ ಇದು. ಸೊ ಬೇಸಿಕ್ಲಿ ಮ್ಯೂಸಿಕ್ ಚಾಲೂ ಆತ. ಈಗ ವಿಲ್ ಹ್ಯಾವ್ ಫನ್, ವಿಲ್ ಈಟ್. ಅರ್ಜುನ್ ಈಸ್ ಗೋಯಿಂಗ್ ಟು ರೋಮ್ ಅರೌಂಡ್. please give a huge round of applause as we welcome on stage Sri Rajat. ಅರ್ಜುನ್ ನೋ ಬಾ. ನಾ ಅನ್ಲಿಕ್ಕತ್ತಿದ್ದಲ್ರಿ ನಿಮಗೆ ಲೇಕ್ ವ್ಯೂ ರೆಸ್ಟೋರೆಂಟಿಗೆ ಬಂದೀನಿ. ಈಗ ಅಲ್ಲಿ ಹೊರಗೆ ಅರ್ಜುನಿಗೆ ತಿನ್ನಲಿಕ್ಕೆ ಅಷ್ಟು ಸಮಯ ಇಲ್ಲ. ಇಲ್ಲಿ ಒಳಗೆ ದಾಲ್ ಖಿಚಡಿ ಫಾರ್ ಬೇಬೀಸ್ ಮಾಡ್ತಾರಂತ. ಅಂದ್ರೆ
ಅದ್ರೊಳಗೆ ಏನು ಗ್ರೀನ್ ಚಿಲ್ಲಿ ಅಥವಾ ಏನು ಸ್ಪೈಸಿ ಇರೋಂಗಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಘೀ ಹಾಕ್ಕೊಂಡು ಒಂದು ದಾಲ್ ಖಿಚಡಿ ತೊಗೊಂಡದ, ಒಂದು 2 ಎಕ್ಸ್ಟ್ರಾ ಕರ್ಡ್ ವಿತ್ ಪಿಕ್ಕಲ್. ಅದು ದಾಲ್ ಖಿಚಡಿ ಭಾಳ ಕ್ವಾಂಟಿಟಿ ಇರ್ತದಂತೆ. ಸೊ ಅರ್ಜುನ್ ತಿಂದಮೇಲೆ ನಾವು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀವಿ. Honestly, ಹೇಳ್ಬೇಕಂದ್ರೆ sir doesn't need any introduction because ಇವರು ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ he has represented India globally as well. Any guesses guys? Recent ಆಗಿ ಇವರು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದು ಎಲ್ಲಿ? Come on. Paris Olympics 2024. Definitely. Let's have a huge round of applause for that. Come on ladies and gentlemen. ಹೊರಗಿಂದ ರಘು ದೀಕ್ಷಿತಂದು ಆವಾಜ್ ಕೇಳಿಸ್ಲಿಕ್ಕತ್ತದ. ಮೇ ಬಿ ಒಂದು 5-10 ಮಿನಿಟ್ಸ್ ನಾ ಮಿಸ್ ಮಾಡಬಹುದು. ಬಟ್ ಅರ್ಜುನ್ಗೆ ಅದು ದಾಲ್ ಖಿಚಡಿ ತೊಗೊಂಡು ಹೋಗಿನ ರಘು ದೀಕ್ಷಿತನ ಕಾನ್ಸರ್ಟ್ ಎಂಜಾಯ್ ಮಾಡ್ತಿದ್ದೆ. ಹೊರಗೆ ಅದಿತಿ ಮತ್ತು ಅರ್ಜುನ್ ಭಾಳ ಎಂಜಾಯ್ ಮಾಡ್ಲಿಕ್ಕತ್ತಾರ ಅಂತ ಅನ್ನಿಸ್ಲಿಕ್ಕತ್ತದ. ಐ ಆಮ್ ಮಿಸ್ಸಿಂಗ್ ಔಟ್. ನಂದು ವ್ಲಾಗ್ನಾಗ ಬರ್ತೀರಿ ನೀವು. ಇದ್ರೊಳಗೆ ಏನೇನು ಹಾಕಿರಿ? ದಾಲ್ ಖಿಚಡಿ ಅಲ್ಲ? ದಾಲ್ ಖಿಚಡಿ ಸ್ಪೆಷಲಿ ಫಾರ್ ಬೇಬೀಸ್ ಮಾಡಿರಲ್ಲ? ಹಾಂ, ಥ್ಯಾಂಕ್ ಯು. ಸೊ ಈಗ ನಾನು ರಘು ದೀಕ್ಷಿತನ ಕಾನ್ಸರ್ಟ್ ನೋಡಲಿಕ್ಕೆ ಬಡ ಲಘು ಹೋಗ್ತೀನಿ. ರಘು ದೀಕ್ಷಿತಂದು ಇದು ಚಾಲೂ ಆಗ್ಯದ, ಹಾಡು ಚಾಲೂ ಆಗ್ಯದ. ಸೊ ಅದಕ್ಕೆ ನಾನು ಸ್ವಲ್ಪ ಬಡ ಓಡಿ ಹೋಗ್ತೀನಿ. ರಘು ದೀಕ್ಷಿತನ ಹಾಡು ಮಿಸ್ 1-2 ಆಗಿರ್ಬೋದು. ಈಗ ಲಘು ಹೋಗೋಣ ನಡ್ರಿ. ರನ್ 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 ರನ್. Such a powerful song to start with for us. Yes. I strongly believe in this gospel because I have experienced this right from my childhood till now. ರಘು ದೀಕ್ಷಿತ್ Several hundred ಪರಶಿವ people ಹಾಡು have ಹಾಡ್ಲಿಕ್ಕತ್ತಾನೆ, walked in my life and ಚಾಲೂ ಮಾಡ್ತೀನಿ we ಅಂತ all ಹೇಳಲಿಕ್ಕತ್ತಾನೆ. have even bad, ಸೊ ಅದಿತಿ even people who have done something bad to me. Arjun's meal is here. I now ಈಗ ಪರಶಿವ ಹಾಡ್ತಾನಂತಲ್ಲ, because they have this right ಪರಶಿವ ಹಾಡ್ ಮಿಸ್ ಆತಂತ. ನಾ ಆ್ಯಕ್ಚುಲಿ to become better ಭಾಳ people ಚಲೋ with ಕಾರ್ನಾಗ ಬರ್ಬೇಕಾದ್ರೆ ಅದನ್ನ ಹಾಡು ಕೇಳ್ಕೊತ ಬರ್ಲಿಕ್ಕೆ. ಆಮೇಲೆ ನನ್ನ ಶಾರ್ಟ್ಸ್ನಾಗೂ 1-2 ಅವ ಹಾಡು ಯೂಸ್ ಮಾಡೀನಿ ನಾನು. ಬಟ್ ನೋ ಪ್ರಾಬ್ಲಮ್. blessed with such a last second when you're almost giving up, a new person comes out of yourself to show you how strong you are. Like they say, God gives us only difficulties as much as we can tolerate. With every difficult situation, He is testing you how strong you can become. This song is a celebration of that hidden strength that we all humans have to deal with difficult situations in life. This song was written by the great saint poet from Karnataka, Sant Shishunala Sharifa. ನನ್ನ ಜೊತೆ ಹಾಡು ಹೇಳ್ಬೇಕು, ತಾಳ ಹಾಕ್ಬೇಕು. ಸೇರ್ಸಿ ಹಂಗಾರ ತಾಳ. Come on, come on, come on. Join your hands, everybody. ಸೇರ್ಸಿ ಕೈ. ಲೋಕದ ಕಾಳಜಿ. ಹಾಡು ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ನಾನು ಹೇಳಿದ್ದನ್ನ ನೀವು ಹೇಳ್ಬೇಕು. ನಾನು ಹೇಳಿದ ಮೇಲೆ ನೆಕ್ಸ್ಟ್ ಲೈನ್ ನೀವು ಹೇಳ್ಬಾರ್ದು. ಅರ್ಥ ಆಯ್ತಾ? ಎಷ್ಟೊಂದು ಜನಕ್ಕೆ ಈ ಹಾಡು ಗೊತ್ತಿಲ್ಲ, ಅವ್ರಿಗೆ ಹೇಳ್ಕೊಡೋಣ. ಮಜಾ ಮಾಡಿ. ಇವಾಗ ಈ ಕ್ಷಣದಲ್ಲೇ ಇರೋದು ಜೀವನ. ನೆನ್ನೆ ಇರೋದೆಲ್ಲ ನೆನಪುಗಳು, ನಾಳೆ ಇರೋದೆಲ್ಲ ಬರೀ ಕಲ್ಪನೆ. ಇವಾಗ ಏನಿದೆ ಅದೊಂದೇ ಸತ್ಯ. ಆ ಸತ್ಯ ಹಿಡ್ಕೊಂಡಷ್ಟು ಹೃದಯ ಹಗುರ. ರೆಡಿನಾ? ಎಲ್ಲ ಮರ್ತ್ಬಿಟ್ಟು ಕೈ ಜೋಡಿಸಿ ಎಲ್ಲರೂ ಜೋರಾಗಿ. ಹುಬ್ಬಳ್ಳಿ ಜನ, ಧಾರವಾಡ ಜನ ಎಲ್ಲರೂ ಒಟ್ಟಾಗಿ ಜೋರಾಗಿ ಹಾಡ್ಬೇಕು. 1 2 3 go. ಕಾಳಜಿ ಮಾಡುತ್ತೀನಂತಿ, ನಿಂಗ್ಯಾರ್ ಬ್ಯಾಡ್ ಅಂತಾರ ಮಾಡಪ್ಪ ಚಿಂತಿ. ಹಂಗೆ ಕೂತ್ಕೊಳ್ಳೋಕೆ ಫುಲ್ ತಪ್ಪಂದು ಡಾನ್ಸ್ ಇರಬೇಕು. ಲೆಟ್ಸ್ ಗೋ. 1 2 3
ಹೆಂಗ ಅನಿಸ್ಲಿಕ್ಕತ್ತದ? ಹಾ, ವೆರಿ ಗುಡ್. It is my responsibility to also teach them the correct meaning of the song. ಗುಡುಗುಡಿಯ ಸೇದು ನೋಡೋದಿದ ತಕ್ಷಣ ಹುಕ್ಕ ಸೇದು ನೋಡೋದು ಕರೆಕ್ಟ್, ಬಟ್ ಅಷ್ಟೇ ಮಾತ್ರ ಉರುಚ್ಕೊಂಡ್ಬಿಟ್ಟು ಅದಷ್ಟು ಮಾತ್ರ ಪದ ಅಂತ ಅಂದ್ಕೊಂಡು ಓಡೋಗ್ಬೋದು. ವೀಕೆಂಡ್ ಬಂದ ತಕ್ಷಣ ನನಗೆ ಈ ಪರ್ಟಿಕ್ಯುಲರ್ ಹಾಡನ್ನ ಯಾವುದೋ ಪಬ್ನಲ್ಲಿ ಪ್ಲೇ ಮಾಡ್ತಿರೋದನ್ನ ಶೂಟ್ ಮಾಡಿ ಅವರು ಹಾಡ್ಕೊಂಡು ಡಾನ್ಸ್ ಮಾಡಿ ಸಣ್ಣ ಪಾರ್ಟಿ ಮಾಡ್ತಿದ್ದೀವಣ್ಣ ಅಂದ್ಬಿಟ್ಟು ನನಗೆ ಟ್ಯಾಗ್ ಮಾಡ್ತಾರೆ ಸ್ಟೋರಿಗಳು ಹಾಕ್ಕೊಂಡು. ಆವಾಗ ಇವಾಗ ಕೈಗೆ ಸಿಕ್ಕರೆ ಒಂದು 2 ಏಟ್ ಕೊಟ್ಬಿಟ್ಟು ಕರೆಕ್ಟಾಗಿರೋ ಮೀನಿಂಗ್ ಹೇಳ್ಕೊಟ್ರೆ ಈಗೆಲ್ಲ ಆಡಲ್ಲ ಅಂತ ನನಗನ್ನಿಸ್ತದೆ. ಮನಸ್ಸೆಂಬ ಸಂಚಿಯ ಬಿಚ್ಚಿ. ಸಂಚಿ ಅಂದರೆ ಒಂದು ಚಿಕ್ಕ ಬಟ್ಟೆ ಚೀಲ, ಸೊಂಟಕ್ಕೆ ಸಿಗಿಸ್ಕೋತೀವಲ್ಲ ಆ ಚೀಲ. ದಿನನಿತ್ಯದ ಮೋಹ ಅಂಬೋ ಭಂಗಿಯ ಕೊಚ್ಚಿ. ಬಂಗ್ಲೆ ಬೇಕು, ಕಾರ್ ಬೇಕು, ಅದು ಬೇಕು, ಅಂತಸ್ತು ಬೇಕು, ಎಲ್ಲ ಬೇಕು. ದಿನನಿತ್ಯದ ಹುಚ್ಚು, ಅದ್ರ ಹಿಂದೆ ಓಡೋದು, ದಿನ ಬೆಳಗ್ಗೆ ಎದ್ದೇಳೋದು, ನಿದ್ದೆ ಮಾಡೋದಿಲ್ಲ, ಏನೂ ಇಲ್ಲ, ಮಕ್ಕಳು ನೋಡ್ಕೊಳ್ಳೋದಿಲ್ಲ, ಹೆಂಡತಿ ಮಕ್ಕಳು ಗಂಡನ ನೋಡ್ಕೊಳ್ಳೋದಿಲ್ಲ, ಚಿನ್ನ ಬೇಕು, ಬೆಳ್ಳಿ ಬೇಕು, ಆಸ್ತಿ ಬೇಕು, ಇಷ್ಟರ ಗಲಾಟೆನಲ್ಲೇ ಅದು ಭಂಗಿ. ಅದನ್ನ ಆ ಚೀಲದಿಂದ ತೆಗೆದು ನೆನವೆಂಬ ಚಿಲುಮೆಯ ಹಚ್ಚಿ, ಭಗವಂತನ ನೆನೆಸ್ಕೊಂಡಿರುವಂಥ ಒಂದು ಚಿಲುಮಲ್ಲಿ ಆ ಭಂಗಿನ ಹಾಕಿ ಬುದ್ಧಿ ಎಂಬ ಕೆಂಡದಿಂದ ಅದನ್ನು ಮುಚ್ಚಿ ಸೇದಿ ನೋಡು ಅಂತ ಹೇಳ್ತಾರೆ. ಇದು ನಿಜವಾದ ಮೀನಿಂಗ್. ಅರ್ಥ ಆಯ್ತಾ? ವೀಕೆಂಡ್ ಪಾರ್ಟಿ ಬಂದ ತಕ್ಷಣ ನನಗೆ ಏನಾದ್ರು ಟ್ಯಾಗ್ ಮಾಡಿದ್ರೆ ಬ್ಲಾಕ್ ಮಾಡ್ಬಿಡ್ತೀನಿ ಇನ್ಮೇಲೆ. ಈಗ ರೀಸೆಂಟಾಗಿ 2 ತಿಂಗಳಿಂದ ವಿ ರಿಲೀಸ್ಡ್ ಅವರ್ 3rd ಆಲ್ಬಮ್. ಶಕ್ಕರ್ ಅಂತ ಹಾಡಿನ ಇದು ಆಲ್ಬಮ್ ಹೆಸರು, ಅಂದರೆ ಸಕ್ಕರೆ. ಎವ್ರಿ ಡೇ ಐ ವುಡ್ ಬಿ ಹಾಂಟೆಡ್ ಬೈ ಸೂಸೈಡಲ್ ಥಾಟ್ಸ್. ಎಂಜಾಯ್ ಮಾಡ್ಲಿತ್ತಿ ನೀನು, ದಾಲ್ ಕಿಚಡಿ ಎಂಜಾಯ್ ಮಾಡ್ಲಿತ್ತಿ ನೀನು. ಬದಲಾವಣೆಗೆ ಏನು ಪ್ರಯೋಜನ ಇಲ್ಲ ಅಂತ ಹೆವಿ ಆಗಿರೋದ್ರಿಂದ ಈಗ ನಮ್ಮ ಹುಬ್ಬಳ್ಳಿಯಲ್ಲಿ ತನುವು ನಿನ್ನದೇ ನಿನ್ನಾಳೆ ಮರವು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದು ಹಾಡು ಬರುತ್ತೆ. ಹಾಡಿನ ಹೆಸರು ಟ್ರೈನ್ ಸಾಂಗ್.
ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ. ಕರೆಕ್ಟ್ ಆಗುತ್ತೆ ಅಷ್ಟು ಮಾಡಪ್ಪ, ಎಲ್ಲರೂ ಕಾಣಿಸ್ಬೇಕು. ಆ ಕಡೆ ಇರೋರೆಲ್ಲ ಸ್ವಲ್ಪ ಸೆಂಟರ್ ಬನ್ನಿ. ಹುಬ್ಬಳ್ಳಿಗೆ ಹಿಪ್ 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 ಹುಬ್ಬಳ್ಳಿಗೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಎಲ್ಲ ಜೋಪಾನ ಹೋಗಿ ಮನೆಗೆ. ಎಂಜಾಯ್ ಮಾಡ ಭಾಳ ಎಂಜಾಯ್ ಮಾಡಿದ. ಕಂಫರ್ಟೇಬಲ್ ಇತ್ತು, ಭಾಳ ಕಂಫರ್ಟೇಬಲ್. ಫ್ಯಾಮಿಲಿ ಸಲುವಾಗಿದ್ದಂಗೆ ಇತ್ತು. ಓವರಾಲ್ ಹಿಂಗೆ ಭಾಳ ಓವರಾಲ್ ಭಾಳ ಹಿಂಗೆ ಶಾಂತ ರೀತಿಯಿಂದ ನಮ್ಗೆ ಎಂಟ್ರಿ ಆಯ್ತು, ಕೂಡ್ಲಿಕ್ಕೆ ಜಾಗ ಸಿಕ್ತು, ಆಮೇಲೆ ಊಟ ಮಸ್ತ್ ಇತ್ತು. ಇನ್ ಜನರಲ್ ಲಾಟ್ಸ್ ಆಫ್ ಫನ್. ಲಾಟ್ಸ್ ಆಫ್ ಫನ್. ಮನಸ್ಸು ಮತ್ತು ಮೈಂಡ್ ಭಾಳ ಲೈಟ್ ರಿಫ್ರೆಶ್ ಆದ ಭಾಳ ಚಲೋ ಅನಿಸ್ಲಿಕ್ಕೆ. ಹೌದು, ಅವ್ನ ಸಾಂಗ್ಸು ಮತ್ತು ಅವ್ನ ಏನು ವಿಚಾರ ಏನಲ್ಲ ಅದ್ರ ಜೊತೆ ಕನೆಕ್ಟ್ ಸ್ಪಿರಿಚುವಲ್ ಇದ್ದಾನೆ. ಅವ್ನ ನಡು ಮಾತು ಗೀತನು ಎಲ್ಲಾನು ಹಿಂಗೆ ಕನೆಕ್ಟ್ ಆಗ್ಬೋದು. ನಾ ಆಗಲೇ ಹೇಳಿದೆ, ನಂದು ಫಸ್ಟ್ ಲೈಫ್ನಾಗಿನ ಕಾನ್ಸರ್ಟ್ ರಘು ದೀಕ್ಷಿತ್ ಇದ್ದ SDM ಕಾಲೇಜ್ನಾಗ. ವೆನ್ ಐ ವಾಸ್ 20 years old. He is attending his first concert again, Raghu Dikshit. ಮೈ ಫಸ್ಟ್ ಕಾನ್ಸರ್ಟ್ ರಘು ದೀಕ್ಷಿತ್ ಫಸ್ಟ್ ಕಾನ್ಸರ್ಟ್ ನಂದು. ಹೌದು, ನಾವು ಒಟ್ಟೆ ಹೋಗೇ ಇಲ್ಲ. ದಿಸ್ ಇಸ್ ಮೈ ಫಸ್ಟ್ ರಘು ದೀಕ್ಷಿತ್ ಪ್ರಾಜೆಕ್ಟ್ ಕಾನ್ಸರ್ಟ್. Seriously? ಹೌದು. ನನ್ನ ಫಿಫ್ತು ನಂದು ಫಸ್ಟ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ರಘು ದೀಕ್ಷಿತ್ ಪ್ರಾಜೆಕ್ಟ್. ಹೆಂಗ್ ಹಾಡ್ತಾನ ರಘು ದೀಕ್ಷಿತ್?